ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಆ ದಿನ ಡಾಕ್ಟರ್ ಸತ್ಯ ಹಾಸ್ಪಿಟಲ್ಗೆ ಬಂದಿರಲ್ಲ. ಬೆಳಿಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಹಾಸ್ಪಿಟಲಿಂದ ಫೋನ್ ಬರುತ್ತೆ. ಸರ್, ತುಂಬಾ ಅರ್ಜೆಂಟ್, ಒಂದು ಸರ್ಜರಿ ಆಗಬೇಕಿದೆ, ನೀವು ಬರದೇ ಇದ್ರೆ ಆ ಹುಡುಗ ಸತ್ತೇ ಹೋಗ್ತಾನೆ ಎಂದು ತನ್ನ ಸಹ ಸಿಬ್ಬಂದಿ ಹೇಳಿದೆ ತಡ ಸತ್ಯ ತಡ ಮಾಡದೆ ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲ್ ಹಾಲಲ್ಲಿಯೇ ಡಾಕ್ಟರ್ಗೆ ಕಾಯ್ತಾ ಇದ್ದ ಪೇಷಂಟ್ನ ತಂದೆ ಜಗನ್ನಾಥ್ ಹೇಳ್ತಾರೆ, ಏನ್ರಿ ಇಷ್ಟೊತ್ತು ತಗೊಂಡ್ರಿ ಬರ್ಲಿಕ್ಕೆ? ನನ್ನ ಮಗನ ಜೀವಕ್ಕೆ ಅಪಾಯವಿದೆ ಅಂತ ನಿಮಗೆ ಗೊತ್ತಿಲ್ವಾ? ನಿಮಗೆ ಪ್ರಜ್ಞೆ ಇಲ್ವಾ? ಇರ್ರೆಸ್ಪಾನ್ಸಿಬಲ್ ಫೆಲೋ ಅಂತ ಸಿಕ್ಕಾಪಟ್ಟೆ ರೇಗಾಡಿ ಬಿಡ್ತಾರೆ. ಅವರ ಮಗನಿಗೆ ಆದಷ್ಟು ಬೇಗ ಮೇಜರ್ ಸರ್ಜರಿ ಆಗಬೇಕಾಗಿರುತ್ತೆ. ಆದರೂ ಡಾಕ್ಟರ್ ಉದ್ದೇಶಪೂರ್ವಕವಾಗಿ ಲೇಟಾಗಿ ಬಂದಿದ್ದಾರೆ. ನನ್ನ ಮಗ ಸತ್ರೆ ಇವರಿಗೇನು ನಷ್ಟ ಇಲ್ಲ, ದುಡ್ಡೇ ಮುಖ್ಯ ಇವ್ರುಗಳಿಗೆ ಅಂತ ಅನ್ಕೊಂಡ ಜಗನ್ನಾಥ್ ಡಾಕ್ಟರ್ ಸತ್ಯಗೆ ಬಾಯಿಗೆ ಬಂದಾಗೆ ಮಾತಾಡಿದ್ರು. ಬೇರೆ ಡಾಕ್ಟರ್ ಆಗಿದ್ರೆ ಜಗನ್ನಾಥ್ ಹತ್ರ ಆ ಪಾಟಿ ಬೈಸ್ಕೊಂಡು ಸುಮ್ಮನೆ ಇರ್ತಿರ್ಲಿಲ್ಲ. ಯಾರೀ ಸುಖ ಸುಮ್ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಬೈದೆ ತೆಪ್ಪಗಿರ್ತಾರೆ ಹೇಳಿ? ಯಾರೂ ಇರಲ್ಲ. ನಿಮಗೆ ಯಾರಾದರೂ ಸುಮ್ಮನೆ ಬೈದ್ರೆ ಸುಮ್ಮನೆ ಇರ್ತೀನೇನ್ರಿ? ಆದರೆ ಡಾಕ್ಟರ್ ಸತ್ಯ ಜಗನ್ನಾಥ್ ಮಾತಿಗೆ ಬೇಜಾರಾಗಲ್ಲ. ಮಗ ಸಾವಿನ ಹಾಸಿಗೆಯಲ್ಲಿ ಮಲಗಿದ್ರಿಂದ ಜಗನ್ನಾಥ್ ಈ ರೀತಿ ನನ್ನ ಬಗ್ಗೆ ರೇಗಾಡ್ತಿದ್ದಾರೆ ಅಂತ ಸುಮ್ಮನಾಗ್ತಾರೆ. ತುಂಬ ಕೋಲಾಗಿ, ಸಾರಿ, ಐ ಆಮ್ ವೆರಿ ಸಾರಿ, ನಾನು ಹಾಸ್ಪಿಟಲಲ್ಲಿ ಇರಲಿಲ್ಲ. ನಿಮ್ಮ ಮಗನಿಗೆ ಅರ್ಜೆಂಟಾಗಿ ಆಪರೇಷನ್ ಆಗಬೇಕಿದೆ ಎಂದು ಕಾಲ್ ಬಂದ ಕೂಡಲೇ ಹಾಸ್ಪಿಟಲ್ಗೆ ಬಂದಿದ್ದೀನಿ. ದೇವರಿದ್ದಾನೆ, ನಿಮ್ಮ ಮಗನಿಗೆ ಏನೂ ಆಗಲ್ಲ, ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಅಂತ ತುಂಬ ಭಾವುಕರಾಗಿ ಹೇಳ್ತಾರೆ. ಅಲ್ಲ ಸ್ವಾಮಿ, ಲೇಟಾಗಿ ಬಂದಿದ್ದಲ್ದೆ ಕೂಲಾಗಿ ಏನೂ ಆಗದೆ ಇರೋರ ಥರ ಮಾತಾಡ್ತಾ ಇದ್ದೀರಲ್ರಿ, ನಿಮಗೆ ಏನು ಹೇಳಬೇಕು ಹೇಳಿ? ಏನೂ ಆಗಲ್ಲ ಅಂತೀರಾ? ಅವನಿಗೆ ಹೆಚ್ಚು ಕಡಿಮೆ ಆದರೆ ನಾನು ನನ್ನ ಹೆಂಡತಿ ಬದುಕೋಕೆ ಆಗಲ್ಲ, ಅರ್ಥ ಆಯ್ತಾ? ನೀವೆಲ್ಲ ಬರೀ ದುಡ್ಡಿಗಾಗಿಯೇ ಕೆಲಸ ಮಾಡ್ತಿರೋದು ಅಂತ ಮತ್ತೆ ಮತ್ತೆ ಸಿಟ್ಟಿಂದ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಜಗನ್ನಾಥ್. ಇವ್ರ ಹತ್ರ ಮಾತಾಡ್ತಾ ಇದ್ರೆ ಇವರ ಮಗ ಉಳಿಯಲ್ಲ ಅಂತ ಜಗನ್ನಾಥ್ಗೊಂದು ಸ್ಮೈಲ್ ಕೊಟ್ಟು ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ ಡಾಕ್ಟರ್ ಸತ್ಯ. ಅಂತೂ ಇಂತೂ ಹರಸಾಹಸಪಟ್ಟು ಜಗನ್ನಾಥರ ಮಗನನ್ನ ಉಳಿಸ್ತಾರೆ. ಸತತ 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿದ ಸತ್ಯ ಜಗನ್ನಾಥರ ಮಗನಿಗೆ ಪುನರ್ಜನ್ಮ ನೀಡುವಲ್ಲಿ ಯಶಸ್ವಿಯಾಗ್ತಾರೆ. ಸರ್ಜರಿ ಮುಗಿಯುವಷ್ಟರಲ್ಲಿ ಸಂಜೆ 6 ಗಂಟೆ ಆಗುತ್ತೆ. ಆಪರೇಷನ್ ಥಿಯೇಟರ್ ಇಂದ ಹೊರಬಂದ ಸತ್ಯ ಹೊರಗಡೆ ಕಾಯ್ತಿದ್ದ ಜಗನ್ನಾಥರನ್ನ ನೋಡಿ ಒಂದೇ ಒಂದು ಸ್ಮೈಲ್ ಮಾಡಿ ಮಾತನಾಡದೆ ಮನೆ ಕಡೆ ಹೋಗ್ತಾರೆ. ಅವರ ಹಿಂದೆ ಬಂದ ನರ್ಸ್, ಜಗನ್ನಾಥ್, ನಿಮ್ಮ ಮಗನ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ, ನೀವಿನ್ನು ನಿಶ್ಚಿಂತೆಂದಿರಿ, ಡಾಕ್ಟರ್ ಸತ್ಯ ನಿಮ್ಮ ಮಗನ ಪ್ರಾಣ ಉಳಿಸಿದ್ರು ಅಂತ ಹೇಳ್ತಾರೆ. ವಾವ್, ರಿಯಲಿ ಥ್ಯಾಂಕ್ಸ್ ಮೇಡಮ್, ತುಂಬಾ ತುಂಬಾ ಥ್ಯಾಂಕ್ಸ್. ಆದ್ರೂ ನಿಮ್ಮ ಡಾಕ್ಟರ್ ಸತ್ಯಗೆ ಭಾರಿ ದಿಮಾಕು ಕಣ್ರಿ, ತುಂಬಾ ಅಹಂಕಾರಿ ಮನುಷ್ಯ, 100 ಮಾತಾಡಿದ್ರು ನಗ್ತಾನೆ ಹೋಗ್ತಾರೆ. ಈಗ ನೋಡಿ, ನನ್ನ ಹತ್ರ ಬಂದು ಹೇಳಿ ಹೋಗ್ಬೋದಿತ್ತಲ್ಲ, ಸುಮ್ಮನೆ ನಗ್ತಾ ಹೋದ್ರು ಎಂದು ಮಗನನ್ನ ಬದುಕಿಸಿದ್ರಲ್ಲ ಅನ್ನೋ ಸ್ಮರಣೆ ಇಲ್ಲದೆ ಬೈತಾನೆ ಇರ್ತಾರೆ. ಆಗ ನರ್ಸ್ ಹೇಳೋ ಮಾತು ಎಂತಹ ಕಲ್ಲು ಹೃದಯಕ್ಕೂ ಕೂಡ ಅಳು ತರುತ್ತೆ. ಮಿಸ್ಟರ್ ಜಗನ್ನಾಥ್, ಬಾಯಿಗೆ ಬಂದಾಗೆ ಮಾತಾಡಬೇಡಿ. ಡಾಕ್ಟರ್ ಸತ್ಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದಿದ್ರೆ, ಆಗ ಮಾತಿಗೆ ಮಾತು ಬೆಳೆಸುತ್ತಾ ಇದ್ದಿದ್ರೆ ನಿಮ್ಮ ಮಗ ಉಳಿತಾ ಇರಲಿಲ್ಲ. ಅಷ್ಟೇ ಅಲ್ಲ, ಅವರಿವತ್ತು ಮಾತಾಡೋದಿರ್ಲಿ, ಆಸ್ಪತ್ರೆಗೆ ಬರುವ ಸ್ಥಿತಿಯಲ್ಲಿರಲಿಲ್ಲ. ನಿನ್ನೆ ರಾತ್ರಿ ರಸ್ತೆ ಅಪಘಾತದಲ್ಲಿ ಅವರ ಮಗ ಸತ್ತಿದ್ದಾನೆ. ಮನೆಯಲ್ಲಿ ಮಗನ ಹೆಣ ಇಟ್ಕೊಂಡು ನಿಮ್ಮ ಮಗನನ್ನು ಉಳಿಸೋಕೆ ಬಂದಿದ್ರು, ಗೊತ್ತೇನ್ರಿ ನಿಮ್ಗೆ ಎಂದು ನರ್ಸ್ ಹೇಳ್ತಾರೆ. ಆಗ ಅಯ್ಯೋ ದೇವ್ರೆ, ತಪ್ಪು ಮಾಡಿಬಿಟ್ಟೆ, ನನ್ನ ಮಗನ ಜೀವವನ್ನ ಉಳಿಸಿದ ಆ ಪುಣ್ಯಾತ್ಮನಿಗೆ ಬಾಯಿಗೆ ಬಂದಾಗ ಹೇಳಿದೆ. ಆಗ ಜಗನ್ನಾಥ ಕಣ್ಣಲ್ಲಿ ನೀರು ಬರುತ್ತೆ, ತುಂಬ ಪಶ್ಚಾತ್ತಾಪ ಪಡ್ತಾರೆ. ಆದರೆ ಏನು ಪ್ರಯೋಜನ ಹೇಳಿ? ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ನಮಗೆ ಸಮಸ್ಯೆ ಇದೆ ಎಂದು ಬೇರೆಯವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಬೇಕಾಬಿಟ್ಟಿ ಮಾತಾಡೋ ತಪ್ಪು. ಈ ಸ್ಟೋರಿ ಓದಿದ ಮೇಲಾದ್ರೂ ನಾವೆಲ್ಲ ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡು ಮಾತಾಡೋಣ. ಕೋಪಕ್ಕಿಂತ ದೊಡ್ಡ ಶತ್ರು ಬೇರೆ ಇಲ್ಲ. ತಪ್ಪು ಮಾತಾಡಿ ನಂತರ ಪಶ್ಚಾತ್ತಾಪ ಪಡೋದ್ಕಿಂತ ಮೊದಲೇ ಯೋಚಿಸಿ ಮಾತನಾಡಿ. ನಮಗಿಂತಲೂ ನೋವು ಅನುಭವಿಸುತ್ತಿರುವವರು ನಮ್ಮೊಡನೆ ಇದ್ದಾರೆ ಅಂತ. ಆತನದು ಹೆಂಡತಿ ಹಾಗೂ 3 ಮಕ್ಕಳಿರುವ ಸಂಸಾರ. ಆತ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಮನೆ ಮನೆಗೂ ಬ್ರೆಡ್ ಮಾರುವ ಅವನಿಗೆ ಮುಂದೊಂದು ದಿನ ಒಳ್ಳೆಯ ಕೆಲಸಕ್ಕೆ ಸೇರ್ಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಕೆಲಸ ಮುಗಿದ ಮೇಲೆ ಕೌಶಲಾಭಿವೃದ್ಧಿ ತರಗತಿಗೆ ಹೋಗ್ತಿದ್ದ. ಪ್ರತಿದಿನವೂ ಕೆಲಸ, ಕ್ಲಾಸು ಎಂದು ಅಲಿಯುತ್ತಿದ್ದ. ಆತನಿಗೆ ಕುಟುಂಬದ ಜೊತೆ ಸಮಯ ಕಳೆಯಲೇ ಆಗ್ತಿರ್ಲಿಲ್ಲ. ಕೇವಲ ಭಾನುವಾರದಂದು ಮಾತ್ರ ಕುಟುಂಬದೊಡನೆ ಕುಳಿತು ಊಟ ಮಾಡ್ತಿದ್ದ. ಈ ಕುರಿತು ಹೆಂಡತಿ ಮಕ್ಕಳು ದೂರಿದ್ರೆ, ನಾನು ದುಡಿಯುತ್ತಿರುವುದು ತರಗತಿಗಳಿಗೆ ಹೋಗುವುದಿಲ್ಲ, ಯಾರಿಗಾಗಿ? ನನಗೆ ಈಗಿರುವ ಕೆಲಸಕ್ಕಿಂತ ಒಳ್ಳೆಯ ಕೆಲಸ, ಜಾಸ್ತಿ ಸಂಬಳ ಬರಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಪಡಲೇಬೇಕು ಎಂದು ಅಸಹಾಯಕನಾಗಿ ಹೇಳುತ್ತಿದ್ದ. ಆತನ ತರಗತಿಗಳು, ಪರೀಕ್ಷೆಗಳೆಲ್ಲ ಮುಗಿದು ಹೋದವು. ಆತ ಒಳ್ಳೆಯ ಅಂಕಗಳನ್ನು ಗಳಿಸಿ ಪರೀಕ್ಷೆ ಪಾಸ್ ಮಾಡಿದ. ಆತನ ನಿರೀಕ್ಷೆಯಂತೆಯೇ ಜಾಸ್ತಿ ಸಂಬಳದ ಒಳ್ಳೆಯ ಕೆಲಸವು ಲಭಿಸಿತು. ಹೆಂಡತಿ ಮಕ್ಕಳಿಗೆ ಒಳ್ಳೆಯ ಬಟ್ಟೆ, ಊಟ, ಸಿನಿಮಾ, ತಿರುಗಾಡೋಕೆ ಕರೆದುಕೊಂಡು ಹೋಗುವಷ್ಟು ಹಣ ಕೈ ಸೇರಿತು. ಆದರೂ ಆತ ಮನೆ ಸೇರುವುದು ತಡವಾಗಿತ್ತು.
ಕೆಲವೊಮ್ಮೆ ಮಕ್ಕಳು ಆತನಿಗಾಗಿ ಕಾಯುತ್ತಾ ನಿದ್ದೆ ಹೋಗಿಬಿಡುತ್ತಿದ್ದವು. ಕೆಲಸದಲ್ಲಿ ಪ್ರಮೋಷನ್ ಗಳಿಸುವ ಆಸೆಯಿಂದ ಆತ ವಾರಾಂತ್ಯದ ಇನ್ಯಾವುದೋ ತರಗತಿಗೆ ಸೇರ್ಕೊಂಡಿದ್ದ. ಉದ್ಯೋಗದಲ್ಲಿ ಇನ್ನೊಂದು ಮೆಟ್ಟಿಲು ಮೇಲೇರುವ ತುಡಿತ ಅವನದಾಗಿತ್ತು. ಮಕ್ಕಳು ಅಪ್ಪ ನೀನು ಬೇಗ ಮನೆಗೆ ಬಾ ಅಂದ್ರೆ ಇದೆಲ್ಲ ಮಾಡುತ್ತಿರುವುದು ನಿಮಗಾಗಿ ಎಂದು ಹೇಳಿಬಿಡುತ್ತಿದ್ದ. ಆತನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು. ಆತ ಬಯಸಿದಂತೆ ಪ್ರಮೋಷನ್ ಸಿಕ್ಕಿತು. ಹೆಂಡತಿಗೆ ಆರಾಮಾಗ್ಲಿ ಎಂದು ಮನೆ ಕೆಲಸಕ್ಕೆ ಒಬ್ಬರನ್ನ ಆಯೋಜಿಸಿದ. ಈಗಿದ್ದ ಮನೆ ಚಿಕ್ಕದಾಯಿತು ಎಂದು ಹೊಸ ಮನೆ ಖರೀದಿಸಿದ. ಇಷ್ಟೆಲ್ಲ ಇದ್ದರೂ ಪ್ರಮೋಷನ್ ಆಸೆ ಮಾತ್ರ ಬಿಡಲಿಲ್ಲ. ಕೆಲವೊಮ್ಮೆ ಭಾನುವಾರದಂದು ಮನೆಯಲ್ಲಿ ಕುಳಿತು ಕೆಲಸ ಮಾಡ್ತಿದ್ದ. ಆಫೀಸ್ಗೆ ಬೇಗ ಹೋಗುವುದು, ಮನೆಗೆ ಲೇಟಾಗಿ ಬರುವುದು ಸಾಮಾನ್ಯವಾಗಿ ಹೋಯಿತು. ಮಕ್ಕಳು ಕೂಡ ಅಪ್ಪನಿಗಾಗಿ ಕಾಯುವುದನ್ನು ನಿಲ್ಲಿಸಿಬಿಟ್ಟವು. ಎಷ್ಟಾದರೂ ಅಪ್ಪ ಮಾಡುತ್ತಿದ್ದೆಲ್ಲವೂ ಮಕ್ಕಳಿಗಾಗಿ ಅಲ್ವೇ. ಮತ್ತು ಒಂದು ಪ್ರಮೋಷನ್ ಸಿಕ್ಕಿತು. ಜವಾಬ್ದಾರಿಗಳು ಹೆಚ್ಚಿದವು. ಆತ ಇನ್ನೂ ಒಂದು ಬಂಗಲೆಯನ್ನ ಖರೀದಿಸಿದ. ಒಂದು ಭಾನುವಾರದಂದು ಕುಟುಂಬ ಸಮೇತರಾಗಿ ಹೊಸ ಮನೆಗೆ ಹೋದರು. ಆ ದಿನ ಸಂಜೆ ಆತ ಹೇಳಿದ, ನಾನಿನ್ನು ಮುಂದೆ ಯಾವ ತರಗತಿಗೂ ಕೋರ್ಸ್ಗೂ ಹೋಗೋದಿಲ್ಲ. ಪ್ರಮೋಷನ್ ಹಿಂದೆ ಬಿದ್ದು ಜಾಸ್ತಿ ಕೆಲಸ ಮಾಡೋದಿಲ್ಲ. ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತೇನೆ. ನಿಮಗಾಗಿ ಜಾಸ್ತಿ ಸಮಯ ಮೀಸಲಿಡ್ತೇನೆ. ಇದು ನನ್ನ ಪ್ರಾಮಿಸ್ ಎಂದ. ಹಾಗೆ ಹೇಳಿ ಮಲಗಿದ ಆತ ಮರುದಿನ ಮೇಲೇಳಲೇ ಇಲ್ಲ. ಅಪ್ಪನ ಜೊತೆ ಸಮಯ ಕಳೆಯುವ ಮಕ್ಕಳ ಆಸೆ ಪೂರೈಸಲೇ ಇಲ್ಲ. ಇದರ ಅರ್ಥ ಹಣ ಮಾಡಬೇಕು ನಿಜ, ಹಾಗಂತ ನಮ್ಮ ಪ್ರೀಸೋರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಕುಟುಂಬದವರಿಗೆ ಸಮಯವನ್ನ ಸ್ವಲ್ಪ ಆದ್ರೂ ಮೀಸಲಿಡೋಣ. ನೋಡಿ, ಕೋಟಿ ಕೋಟಿ ಇದ್ದವನು ಕೂಡ ಹೋದದ್ದು ಕೊನೆಗೆ ಬರಿಗೈಯಲ್ಲೇ. ರಾಮ ರಾವಣರ ಯುದ್ಧ ನಡೆದು ರಾವಣ ಸತ್ತ ನಂತರ ರಾಮ ಮಾಡುವ ಮೊದಲ ಕೆಲಸ ಸಕಲ ರಾಜ ಮರ್ಯಾದೆಯೊಂದಿಗೆ ರಾವಣನ ಅಂತ್ಯಕ್ರಿಯೆ ಸಿದ್ಧತೆ. ಇದನ್ನ ಕಂಡು ಚಕಿತನಾದ ಲಕ್ಷ್ಮಣ, ಏನಣ್ಣ ಇದು? ನೀನೇ ಕೊಂದ ಶತ್ರುವಲ್ಲವ? ಅತ್ತಿಗೆಯನ್ನು ಅಪಹರಣ ಮಾಡಿದವನಲ್ಲವ? ಇವನಿಗೆ ರಾಜ ಮರ್ಯಾದೆಯೊಂದಿಗೆ ಅಂತ್ಯಕ್ರಿಯೆ ಮಾಡಲು ಹೊರಟಿದೆಯಲ್ಲ, ಇವನೊಂದಿಗಿನ ನಿನ್ನ ಶತ್ರುತ್ವ ಏನಾಯಿತು ಎಂದು ಕೇಳ್ತಾನೆ. ಇದಕ್ಕೆ ರಾಮ ಕೊಡುವ ಉತ್ತರ ಅತ್ಯಂತ ಸುಂದರ. ತಮ್ಮ, ಇವನು ಜೀವಂತ ಇದ್ದಾಗ ಮಾತ್ರ ಇವನೊಂದಿಗೆ ದ್ವೇಷ. ಇವನ ಮರಣದೊಂದಿಗೆ ಇವನೊಂದಿಗಿನ ನನ್ನ ಶತ್ರುತ್ವವು ಮುಗಿಯಿತು. ಮೃತ ವ್ಯಕ್ತಿಯ ಮೇಲೂ ಹಗೆತನ ಸಾಧಿಸುವವನು ಮನುಷ್ಯ ಅನ್ನಿಸಿಕೊಳ್ಳಲು ಅರ್ಹನಲ್ಲ ಅನ್ನುತ್ತಾನೆ. ಯಾರನ್ನು ದ್ವೇಷ ಮಾಡಬೇಡಿ. ದ್ವೇಷ ಮಾಡಿದ್ರು ಸತ್ತ ಮೇಲೆ ಅವರ ಬಗ್ಗೆ ಕೆಟ್ಟ ಮಾತನಾಡಬೇಡಿ. ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ. ಧರ್ಮರಾಯನಿಗೆ ಕೈತುಂಬ ಕೆಲಸವಿತ್ತು. ನಾನೀಗ ಕಾರ್ಯ ಮಗ್ನನಾಗಿದ್ದೇನೆ, ನಾಳೆ ಬೆಳಗ್ಗೆ ಬಂದರೆ ಏನಾದರೂ ಕೊಡುತ್ತೇನೆ ಎಂದ. ಭಿಕ್ಷುಕ ಹೊರಟು ಹೋದ. ಹತ್ತಿರದಲ್ಲಿ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ. ನಗಾರಿಯ ಸದ್ದು ಕೇಳಿ ಧರ್ಮರಾಯ ಕೊಂಚ ಅಸಹನೆಯಿಂದಲೇ, ತಮ್ಮ ನಿನಗೇನಾಗಿದೆ? ನಗಾರಿ ಯಾಕೆ ಬಾರಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದ. ಭೀಮಸೇನ, ಅಣ್ಣ, ನನಗಿಂದು ಬಹಳ ಸಂತೋಷವಾಗಿದೆ. ಯಾಕಂದ್ರೆ ನೀನು ಕಾಲವನ್ನು ಗೆದ್ದಿದೀಯ. ಯಾಕಂದ್ರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆನೆಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಹೇಳಿದೀಯ. ಅಂದ್ರೆ ನಾಳೆ ನೀನು ಬದುಕಿರುತ್ತೀಯ ಎಂದು ಭರವಸೆ ನಿನಗಿದೆ. ಹಾಗೆಯೇ ಭಿಕ್ಷುಕನು ಬದುಕುತ್ತಿರುತ್ತಾನೆಂಬ ಭರವಸೆಯೂ ನಿನಗಿದೆ. ಅಷ್ಟೇ ಅಲ್ಲ, ಇಂದು ನೀನು ರಾಜ್ಯವನ್ನ ಆಳುತ್ತಿದ್ದೀಯ. ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಚಂಚಲಿ ಎನ್ನುತ್ತಾರೆ. ಆದ್ರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನ ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆಯೂ ನಿನಗಿದೆ. ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರುತ್ತಾನೆಂಬ ನಂಬಿಕೆಯೂ ನಿನಗಿದೆ. ನಾಳೆ ನಿನ್ನ ಮತ್ತು ಭಿಕ್ಷುಕನ ಭೇಟಿಯಾಗುತ್ತದೆ ಎಂಬ ನಂಬಿಕೆ ನಿನಗಿದೆ. ಅಣ್ಣ, ಈಗ ಹೇಳು, ನೀನು ಕಾಲವನ್ನು ಗೆದ್ದಿಲ್ಲವೇ? ನಾಳೆ ಏನಾಗ್ತದೆ ಎಂಬುದನ್ನು ಯಾರು ಹೇಳಲಾಗುವುದಿಲ್ಲ ಎಂಬ ಮಾತಿದೆ. ಆದರೆ ನಾಳೆಯೂ ದಾನ ನೀಡುವ ಶಕ್ತಿ ನಿನಗಿರುತ್ತದೆ ಎಂಬ ಭರವಸೆ ನಿನಗಿದೆ. ಇದು ಅದ್ಭುತವಲ್ಲವೇ? ಇದು ಆಶ್ಚರ್ಯಕರವಲ್ಲವೇ? ಅಣ್ಣ, ನಾನೀಗ ಅವಸರದಲ್ಲಿದ್ದೇನೆ. ಈ ಅದ್ಭುತ ಸುದ್ದಿಯನ್ನು ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲೇ ತಿಳಿಸಬೇಕು. ಈ ಗಳಿಗೆ ಕೈಜಾರಿ ಹೋದ್ರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ವೋ ಗೊತ್ತಿಲ್ಲ ಎಂದು ಮತ್ತೆ ನಗಾರಿ ಬಾರಿಸಲು ಉದ್ಯುಕ್ತನಾದ. ಧರ್ಮರಾಯ ಓಡೋಡಿ ಬಂದು ಭೀಮಸೇನನನ್ನು ತಡೆದು, ತಮ್ಮ, ನನ್ನಿಂದ ತಪ್ಪಾಗಿದೆ. ನಿನ್ನ ಮಾತು ಸಂಪೂರ್ಣ ಸತ್ಯ. ಈಗಿಂದೀಗಲೇ ಆ ಭಿಕ್ಷುಕನನ್ನ ಕರೆಸು. ನಾನು ಈಗಲೇ ದಾನ ಮಾಡಿಬಿಡ್ತೇನೆ. ನಾಳೆ ಏನಾಗ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಎಂಬ ನಿನ್ನ ಮಾತು ಸತ್ಯ ಎಂದು ಹೇಳಿ ತಮ್ಮನನ್ನು ಆಲಂಗಿಸಿಕೊಂಡು ಮೆಚ್ಚುಗೆ ಸೂಚಿಸಿದ. ಭಿಕ್ಷುಕನನ್ನ ಕರೆದು ದಾನವನ್ನ ಕೊಟ್ಟು ಕಳುಹಿಸಿದ. ಮಹಾಭಾರತದಂತಹ ಬಹುದೊಡ್ಡ ಗ್ರಂಥದಲ್ಲಿ ಈ ಸಣ್ಣ ಪ್ರಸಂಗ ಬಹಳ ಅರ್ಥಪೂರ್ಣವಾಗಿದೆ ಅಲ್ವೇ? ಕಲಿಯುಗದಲ್ಲಿರುವ ನಮಗೂ ನಾಳೆ ಏನಾಗ್ತದೆ ಎಂಬುದರ ಬಗ್ಗೆ ಗೊತ್ತಿಲ್ಲ. ಈಗ ನಾವು ನಾಳೆಯೋ ನಾಡಿದ್ದೋ ಅಥವಾ ಮುಂದೆಂದೋ ಮಾಡಬೇಕೆಂದಿರುವ ಕಾರ್ಯಗಳ ಪಟ್ಟಿಯನ್ನ ಮಾಡಿಕೊಳ್ಳೋಣ. ಸಾಧ್ಯವಿದ್ರೆ ಅವನ್ನು ಹಿಂದೆ ಮಾಡಿ ಮುಗಿಸೋಣ. ಯಾಕಂದ್ರೆ ನಾಳೆ ಏನಾಗ್ತದೆ ಎಂಬುದು ನಮಗೂ ಗೊತ್ತಿಲ್ಲ ಅಲ್ವೇ? ಎಲ್ರಿಗೂ ನಮಸ್ಕಾರ. ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.